ಶಾಸಕರ ರಾಜಶೇಖರ್ ಪಾಟೀಲ್ ಎಲ್ಲ ಸಮಯ ಅಭಾವದಿಂದ ಯಾರು ಅದೆಲ್ಲ ಮಾಡಿಸಬಾರ್ದು. ಎಲ್ಲರಿಗೂ ನಾನು ಶರಣಾರ್ಥಿ ಹೇಳಿ ಬಂಧುಗಳೇ, ಸಮಯ ಬಹಳ ಕಡಿಮೆ ಅದ. ಒಂದು ಎರಡೇ ಮಾತಿನಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ನೆಲ, ಈ ಮಣ್ಣು, ಈ ಭೂಮಿ ಇಡೀ ಪ್ರಪಂಚಕ್ಕೆ ಸಮಾನತೆ ತತ್ವವನ್ನ, ಪ್ರಜಾಪ್ರಭುತ್ವವನ್ನ 900 ವರ್ಷಗಳ ಹಿಂದೆ ಕೊಟ್ಟಿರುವಂತಹ ಭೂಮಿ ಇದು ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲಿ ಆ ಸಮಾನತೆ ಸಲುವಾಗಿ, ಹೆಣ್ಣು ಮಕ್ಕಳ ಸಮಾನತೆ ಸಲುವಾಗಿ, ಅಸ್ಪೃಶ್ಯತೆ ನಿವಾರಣೆ ಸಲುವಾಗಿ ಅವರು ಪ್ರಾಣ ಕೊಟ್ಟರು. ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರಾರು ಜನರು ಪ್ರಾಣ ಕೊಟ್ಟರು. ಅಂತರ್ಜಾತೀಯ ಪ್ರಭಾವ ಆ ಕಾಲಕ್ಕೂ ಮಾಡಿ ಅವರು ಬಸವ ತತ್ವಕ್ಕಾಗಿ ಮತ್ತೊಮ್ಮೆ ಅವರು ಪ್ರಾಣ ಕೊಟ್ಟರು. ಇದೇ ಕಲ್ಯಾಣ ತ್ರಿಪುರಾಂತಕ್ಕೆ ನೀರೆಲ್ಲ ರಕ್ತಮಯ ಅಂಥ ತ್ಯಾಗಮಯ ಸ್ಥಳ ಈ ಅನುಭವ ಮಂಟಪ. ಆದ್ದರಿಂದ ಅಂಥ ಅನುಭವ ಮಂಟಪವನ್ನ ಅದನ್ನ ಮತ್ತೊಮ್ಮೆ ನಿರ್ಮಾಣ ಆಗಬೇಕು. 1900 ಯಾಕಂದ್ರೆ ಶರಣರು ತಂತ್ರಕ್ಕೆ ಪ್ರಾಧಾನ್ಯ ಕೊಟ್ಟರು, ಕಟ್ಟಡಕ್ಕಿಲ್ಲ. 12ನೇ ಶತಮಾನ ಅನುಭವ ಮಂಟಪದ ನೆಲಸಮ ಆಗಿತ್ತು. ಅದು ಮತ್ತೊಮ್ಮೆ ಜಯಚಾಮರಾಜ ಒಡೆಯರ ಕಡೆಯಿಂದ ಇದು ಅಡಿಗಲ್ಲಾಯಿತು 1955ರಲ್ಲಿ. ಆ ನಂತರ ಬಿಡಿ ಜಗ್ಗಿಯವರ ಕಾಲಕ್ಕೆ ಪಾದಯಾತ್ರೆ ಬೇಸ್ಮೆಂಟ್ ಆಯಿತು. ಆದಮೇಲೆ 16 ವರ್ಷ ಹಾಗೇ ಇತ್ತು. ನಂತರ ನಮ್ಮ ಗುರುಗಳು ಭಾರತೀಯಿಂದ ಬಂದು ಇಲ್ಲಿ ಉಳಿದು ಸುಮಾರು 20 ವರ್ಷ ಉಳಿದು ಅದ್ರ ಜೊತೆ ಅದರ ಪೂರ್ಣ ಸಹಕಾರ ನೀಡಿದವರು ಭೀಮಣ್ಣ ಖಂಡ್ರೆಯವರು. ಅವರು ಬುದ್ಧನ ಸಂಕಲ್ಪ ಶಕ್ತಿಯನ್ನ ಇಲ್ಲಿ ಕೂತು ಈ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಸಂಕಲ್ಪ ತೊಟ್ಟು ಮತ್ತೊಮ್ಮೆ ಅನುಭವ ಮಂಟಪವನ್ನು ನಿರ್ಮಿಸಿದವರು ಚನ್ನಬಸವ ಪಟ್ಟದೇವರು. ಅದಕ್ಕೆ ಬೆಂಬಲ ಕೊಟ್ಟಿದ್ದವರು ಭೀಮಣ್ಣ ಖಂಡ್ರೆಯವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ತೀನಿ. ಮತ್ತೆ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಈ ಮೊದಲು BKDP ಅಂದ್ರೆ ಪ್ರಾಧಿಕಾರ ಆದ ಸಮಯದಲ್ಲಿ ನಮ್ಮ ಗುರುಗಳು ಬೇಕಾದಾಗ SM ಕೃಷ್ಣ ಅವರು ಬಂದಿದ್ರು. ನಂತರ ಅವರು ಒಂದೆರಡು ತಿಂಗಳಲ್ಲೇ ಬಹುತೇಕ 1 ತಿಂಗಳು 2 ತಿಂಗಳಲ್ಲೇ ಅವರು ಮುಖ್ಯಮಂತ್ರಿಗಳಾದರು. ಆ ಸಂದರ್ಭದಾಗ ಇದು ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರವಾಗಿ ಪ್ರಾಧಿಕಾರ ನಿರ್ಮಾಣ ಆಗಿದ್ದು, ಅದಕ್ಕೆ ಪ್ರಯತ್ನ ನಮ್ಮ ಭೀಮಣ್ಣ ಖಂಡ್ರೆಯವರು, ಇಲ್ಲಿನ ಜಿಲ್ಲೆಯೆಲ್ಲ ಶಾಸಕರು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಾಧಿಕಾರ ಆಯಿತು. ಈಶ್ವರ ಖಂಡ್ರೆಯವರು ಈ ರೀತಿಯಾಗಿ ಆದ ನಂತರ ಮತ್ತೊಂದು ಮಾತು ಈ ಸಂದರ್ಭದಲ್ಲಿ ನೆನೆಸಬೇಕು. ಇವತ್ತ ಈ ಅನುಭವ ಮಂಟಪ ವಿಶ್ವದ ಮಟ್ಟದಲ್ಲಿ ಎಲ್ಲೋ ಬೆಳಬೇಕಾಗಿತ್ತು, ಎಂದೋ ಪ್ರಚಾರ ಆಗಬೇಕಾಗಿತ್ತು. ನಮ್ಮ ಜನರಿಗೆ ಗೊತ್ತಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಗುರುಗಳಿಗೆ, ನಮ್ಮ ಸುತ್ತಮುತ್ತಲಿನ ಬಂಧುಗಳಿಗೆ ಗೊತ್ತಿಲ್ಲ. ಆದರೆ ಅದನ್ನ ಲೇಟ್ ಆದರೂ ಬರಬೇಕಿಲ್ಲ, ಈಗ ಅದು ಆಗಬೇಕು ಅಂತ ತಿಳ್ಕೊಂಡು ಹೋದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈಶ್ವರ ಖಂಡ್ರೆಯವರು ಮುತುವರ್ಜಿ ವಹಿಸಿ ಈ ಅನುಭವ